ಪರಪನಾಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯವನ್ನು ನೀಡಲಾಗ್ತಾ ಇದೆ. ರಣ್ಯಾರಾವ್ ಪ್ರಿಯಕರ ತರುಣ್ ರಾಜ್ಗೆ ಜೈಲಿನಲ್ಲಿ ಬಿಂದಾಸ್ ಲೈಫ್ ಲೀಡ್ ಮಾಡೋಕೆ ಅವಕಾಶವನ್ನ ಕೊಡಲಾಗಿದೆ. ಪರಪನಾಗ್ರಹಾರ ಅಂದ ತಕ್ಷಣ ದರ್ಶನ್ ಅವರ ನೆನಪು ಬರುತ್ತೆ. ದರ್ಶನ್ ಅವ್ರಿಗೂ ಕೂಡ ರಾಜಾತಿಥ್ಯ ಕೊಟ್ಟಕ್ಕೆ ಇನ್ನೂ ಉಳಿದ ಜೈಲಿನಲ್ಲಿರುವಂತಹ ಕೈದಿಗಳಿಗೂ ಕೂಡ ರಾಜಾತಿಥ್ಯ ಸಿಗ್ತಾ ಇದೆ. ರಣ್ಯಾರಾವ್ ಪ್ರಿಯಕರ ತರುಣ್ ರಾಜ್ ಜೈಲಿನಲ್ಲಿ ಬಿಂದಾಸ್ ಲೈಫ್ ನ ಲೀಡ್ ಮಾಡ್ತಾ ಇದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಸೇರಿರುವಂತಹ ತರುಣ್ ಸದ್ಯಕ್ಕೆ ಎಂಜಾಯ್ ಮಾಡ್ತಾ ಇರುವಂತದ್ದು. ಮೊಬೈಲ್ ಜೊತೆಗೆ ಸೆಲ್ನಲ್ಲಿ ಟಿವಿ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ವಿಕೃತಕಾಮಿ ಉಮೇಶ್ ರೆಡ್ಡಿಗೂ ಕೂಡ ಇಲ್ಲಿ ರಾಜಾತಿಥ್ಯ ಸಿಕ್ಕಿರುವಂತದ್ದು. ಉಮೇಶ್ ರೆಡ್ಡಿ ಕೈಯಲ್ಲಿ ಎರಡೆರಡು ಆಂಡ್ರಾಯ್ಡ್ ಫೋನ್ಗಳು ಇರುವಂತಹ ವಿಡಿಯೋ ಸದ್ಯಕ್ಕೆ ವೈರಲ್ ಆಗ್ತಾ ಇದೆ. ಉಮೇಶ್ ರೆಡ್ಡಿ ಕೊಠಡಿಯಲ್ಲಿ ಟಿವಿ ಸೌಲಭ್ಯ ಕೂಡ ಇರುವಂತದ್ದು. ಬೇಕಾದ ಅಡುಗೆ ಮಾಡಿಕೊಳ್ಳುವ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ರಾಜಾತಿಥ್ಯಕ್ಕೆ ಜೈಲಿನ ಅಧಿಕಾರಿಗಳಿಂದಲೇ ಸಪೋರ್ಟ್ ಸಿಗ್ತಾ ಇದೆಯಾ? ಹಾಗಾದ್ರೆ ಕೊಲೆ ಆರೋಪಿ ದರ್ಶನ್ಗೆ ದಿಂಬು ಹಾಸಿಗೆ ಕೊಡ್ತಿಲ್ಲ. ದಿಂಬು ಹಾಸಿಗೆಗಾಗಿ ನಟ ದರ್ಶನ್ ಒಂದ್ ಕಡೆ ಪರದಾಡ್ತಾ ಇದ್ರೆ ಈತ ವಿಕೃತಕಾಮಿ ಉಮೇಶ್ ರೆಡ್ಡಿಯ ಸೆಲ್ನಲ್ಲಿ ನೋಡ್ತಾ ಇರಬಹುದು ನೀವು ಯಾವ ರೀತಿ ಟಿವಿಯ ವ್ಯವಸ್ಥೆ ಇದೆ, ಯಾವ ರೀತಿ ಕೈಯಲ್ಲಿ ಎರಡೆರಡು ಆಂಡ್ರಾಯ್ಡ್ ಫೋನ್ ಅನ್ನು ಯೂಸ್ ಮಾಡ್ಕೊಂತಾ ಇದ್ದಾನೆ ಅಂತ. ಒಂದ್ ಸ್ವಲ್ಪನೂ ಭಯ ಇಲ್ಲ. ಫೋನಲ್ಲಿ ರಾಜಾರೋಷವಾಗಿ ಮಾತನಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ರಣ್ಯಾರಾವ್ನ ಬಾಯ್ ಫ್ರೆಂಡ್ ಆಗಿದ್ದಂತಹ ತರುಣ್ ರಾಜ್ ಕೂಡ ಬಿಂದಾಸ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ. ಟಿವಿ ಇದೆ, ಫುಲ್ ಸ್ಕ್ರೀನ್ ಟಿವಿ ಇರುವಂತದ್ದು. ಒಂದ್ ಕಡೆ ಕೈಯಲ್ಲಿ ಫೋನ್ ಹಿಡ್ಕೊಂಡು ಮಾತನಾಡ್ತಾ ಇದ್ದಾರೆ. ಸದ್ಯಕ್ಕೆ ಹಾಗಾದ್ರೆ ಇಲ್ಲಿ ಜೈಲಾಧಿಕಾರಿಗಳ ಸಪೋರ್ಟ್ ಇಲ್ಲಿದೆಯಾ ಅನ್ನುವಂತಹ ಪ್ರಶ್ನೆಗೆ ಎದುರಾಗ್ತಾ ಇದೆ. ಪರಪನಾಗ್ರಹಾರ ಜೈಲಿನಲ್ಲಿ ಐಷಾರಾಮಿ ಜೀವನಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ವೈರಲ್ ಆಗ್ತಿದ್ದಂತೆ ಸೂಚನೆಗೆ ಪರಿಶೀಲನೆ ಮಾಡಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಕಾರಾಗೃಹ ಇಲಾಖೆ ಮುಖ್ಯಸ್ಥ ದಯಾನಂದ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಜೈಲಿನಲ್ಲಿ ರಾಜಾತಿಥ್ಯ ವಿಡಿಯೋಗಳ ಪರಿಶೀಲನೆಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಜೈಲಾಧಿಕಾರಿಗಳಿಗೆ ದಯಾನಂದ್ ಅವರು. ಸದ್ಯಕ್ಕೆ ಈ ವಿಡಿಯೋ ಯಾವಾಗದ್ದು, ಎಷ್ಟು ಹಳೆಯದ್ದು, ಈ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಬಿ ದಯಾನಂದ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಇರಬಹುದು, ಇಂತಹ ವಿಡಿಯೋಗಳು ವೈರಲ್ ಆದ್ರೆ ಫಸ್ಟಿಗೆ ಯಾವ ಸೆಲ್ನಲ್ಲಿ ಆಗ್ತಿದೆ ಅನ್ನುವಂಥದ್ದು ಇವ್ರು ಚೆಕ್ ಮಾಡ್ಕೊಳ್ಳಲ್ಲ. ಬದಲಾಗಿ ಇದು ಯಾವಾಗದ್ದು, ಯಾವಾಗ ವೈರಲ್ ಆಯಿತು, ಎಷ್ಟು ವರ್ಷ ಹಳೆಯದ್ದು ಅನ್ನುವಂಥದ್ದು ಪರಿಶೀಲನೆ ಮಾಡೋಕೆ ಆದೇಶ ಕೊಡ್ತಾರೆ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈಗಲೂ ಕೂಡ ಸೆಲ್ಗಳಲ್ಲಿ ರಾಜಾತಿಥ್ಯ ಕೊಡಲಾಗ್ತಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು. ಎಸ್ಪೆಷಲಿ ಒಂದು ಪರಪನಾಗ್ರಹಾರದಲ್ಲಿ ಪೊಲೀಸರನ್ನೇ ತನಿಖೆ ಮಾಡಬೇಕಾಗತ್ತೆ. ಯಾಕಂದ್ರೆ ಪೊಲೀಸರು ಇಲ್ಲಿ ಈ ಫೋನ್ಗಳನ್ನ ಅಥವಾ ಆಂಡ್ರಾಯ್ಡ್ ಫೋನ್ಗಳನ್ನ ಟಿವಿಗಳನ್ನ ಕೊಡೋಕೆ ಅನುಮತಿ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಎಲ್ಲ ಕಡೆ ಚರ್ಚೆ ಆಗ್ತಿದೆ. ಯಾಕಂದ್ರೆ ಅವರ ಸಪೋರ್ಟ್ ಇಲ್ಲದೆ ಈ ಒಳಗಡೆ ಫೋನು ಟಿವಿಗಳು ಹೇಗೆ ಹೋಗಕ್ಕೆ ಸಾಧ್ಯ ಹೇಳಿ? ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಪ್ಪ. ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಚಂದ್ರಪ್ಪ, ಸದ್ಯಕ್ಕೆ ಈ ಒಂದು ಪರಪನ ಅಗ್ರಹಾರದಲ್ಲಿ ಫೋನು ಟಿವಿ ಎಲ್ಲ ಕಂಡು ಬರುವಂತಹ ವಿಡಿಯೋ ವೈರಲ್ ಆಗಿದೆ. ಸದ್ಯಕ್ಕೆ ಈ ವಿಡಿಯೋ ರೀಸೆಂಟ್ ಅಥವಾ ಹಳೆ ವಿಡಿಯೋಗಳ ಹೇಗೆ ಅಂತ? ಧನುಷ್, ಕೈದಿಗಳ ಮನ ಪರಿವರ್ತನೆ ಕೇಂದ್ರ ಆಗ್ಬೇಕಿತ್ತು. ಆದ್ರೆ ಅಲ್ಲಿ ಕೈದಿಗಳಿಗೆ ಬೇಕಾದಂತ ಎಲ್ಲಾ ಸೌಲಭ್ಯ ಕೊಡ್ತಕ್ಕಂತ ಒಂದು ರೀತಿ ರೆಸಾರ್ಟ್ ರೀತಿ ಇದೆ. ಯಾವುದೇ ರೀತಿ ಸರಿಯಾದ ವ್ಯವಸ್ಥೆ ಇರೋದಿಲ್ಲ, ಸರಿಯಾದ ಊಟದ ವ್ಯವಸ್ಥೆ ಇರೋದಿಲ್ಲ, ಈ ರೀತಿಯ ಮಾತುಗಳು ಇದೆ. ಆದ್ರೆ ಸದ್ಯ ಒಂದಷ್ಟು ವಿಡಿಯೋ ವೈರಲ್ ಆಗಿದೆ. ಪ್ರಮುಖವಾಗಿ ಏನು ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲಿ ಇರ್ತಕ್ಕಂತ ರಣ್ಯಾರಾವ್ ಅವರ ಪ್ರಿಯಕರ ತರುಣ್ ರಾಜ್ ಮತ್ತೆ ವಿಕೃತಕಾಮಿ ಉಮೇಶ್ ರೆಡ್ಡಿಗೆ ಪರಪನಗರದ ಜೈಲಿನಲ್ಲಿ ರಾಜಾತಿಥ್ಯ ಕೊಡ್ಲಾಗ್ತಾ ಇದೆ. ಅದಕ್ಕೆ ಬೇಕಾದಂತ ವಿಡಿಯೋ ಈಗ ವೈರಲ್ ಆಗಿರುವಂತದ್ದು ದೃಶ್ಯಗಳು ನೀವು ಕಾಣ್ಬೋದು. ವಿಕೃತಕಾಮಿ ಉಮೇಶ್ ರೆಡ್ಡಿ ಬಳಿ ಒಂದಲ್ಲ ಎರಡಲ್ಲ ಎರಡೆರಡು ಆಂಡ್ರಾಯ್ಡ್ ಮೊಬೈಲ್ ಇದ್ದಾವೆ. ಜೊತೆಗೆ ಆತನ ಸೆಲ್ ನಲ್ಲಿ ಕೊಠಡಿಯಲ್ಲಿ ಸ್ಮಾರ್ಟ್ ಟಿವಿ ಇದೆ. ಜೊತೆಗೆ ಆತ ಅಡಿಗೆ ಮಾಡ್ಕೊಳ್ಳಿಕ್ಕೆ ಬೇಕಾದಂತ ಎಲ್ಲ ಪರಿಕರಗಳು, ಸ್ಟವ್ ಕೂಡ ಇದೆ. ಅಟ್ ಎ ಟೈಮ್ ಬೇರೆ ಇನ್ನೊಂದು ಬ್ಯಾರಕ್ ನಲ್ಲಿರ್ತಕ್ಕಂತಹ ರಣ್ಯಾರಾವ್ ಅವರ ಪ್ರಿಯಕರ ಇದ್ದಾನೆ ತರುಣ್ ರಾಜ್, ಆತ ಕೂಡ ಮೊಬೈಲ್ ಅನ್ನ ಬಳಕೆ ಮಾಡ್ತಾ ಇರ್ತಕ್ಕಂಥ ವಿಜುವಲ್ಸ್ ಕೂಡ ಸಿಕ್ಕಿದೆ. ಅಂದ್ರೆ ಪರಪನಗರದಲ್ಲಿ ಹಣ ಕೊಟ್ರೆ ಎಲ್ಲವೂ ಕೂಡ ಲಭ್ಯ ಆಗ್ತದೆ. ಅಧಿಕಾರಿಗಳು ಹೇಳುವಂತದ್ದು ನಾವು ಇದಕ್ಕೆಲ್ಲ ಕಡಿವಾಣ ಆಗ್ತೇವೆ ಅಂತೇಳಿ ಈ ಹಿಂದೆ ಕೂಡ ಕಾರಾಗೃಹ ಇಲಾಖೆಗೆ ಎಡಿಜಿಪಿ ದಯಾನಂದ್ ಬಂದ ಸಂದರ್ಭದಲ್ಲಿ ಈ ಎಲ್ಲ ಏನು ಪರಪನಗರ ಜೈಲಲ್ಲಿ ನಡೀತಾ ಇದ್ದ ಅಕ್ರಮಗಳು ಎಲ್ಲಕ್ಕೂ ಕೂಡ ನಾವು ಬ್ರೇಕ್ ಆಗ್ತೇವೆ ಅಂತ ಹೇಳಿದೆ. ಆದ್ರೆ ಅವ್ರು ಎಡಿಜಿಪಿ ಆಗಿ ಬಂದ ಮೇಲೆ ಸಾಕಷ್ಟು ರಾಜಾತಿಥ್ಯ ಪ್ರಕರಣಗಳು ಪರಪನಗರ ಜೈಲಿನಿಂದ ಹೊರಗಡೆ ಬಂದಿದ್ದಾವೆ. ಅಂದ್ರೆ ಒಂದಷ್ಟು ವಿಡಿಯೋ ತುಣುಕುಗಳು ಹೊರಗಡೆ ಬಂದಿದ್ದಾವೆ. ಅಂದ್ರೆ ಪರಪನಗರ ಜೈಲಿನಲ್ಲಿ ಹಣ ಕೊಟ್ರೆ ಅಲ್ಲಿರ್ತಕ್ಕಂತಹ ಸಜಾಬಂದಿಗಳಿರ್ಬೋದು, ವಿಚಾರಣೆ ಕೈದಿಗಳಿರ್ಬೋದು, ಎಲ್ಲರೂ ಕೂಡ ರಾಜಾತಿಥ್ಯ ಸಿಗ್ತದೆ. ಒಂದ್ ಕಡೆ ವಿಶೇಷ ಏನಂತಂದ್ರೆ ನಟ ದರ್ಶನ್ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪನಗರ ಜೈಲ್ ಸೇರಿದ್ರೆ ಸದ್ಯ ಅವ್ರು ಇರುವಂತದ್ದು ಕ್ವಾರಂಟೈನ್ ಸೆಲ್ ನಲ್ಲಿ. ಅವ್ರಿಗೆ ಯಾವ್ದೇ ರೀತಿ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಹೇಳಿ
ದಿಂಬು ಮತ್ತು ಆಸೆಗಾಗಿ ಆತ ಕೋರ್ಟ್ ಹೋರಾಟ ನಡೆಸ್ತಾ ಇದ್ದಾನೆ, ಪರದಾಟ ಕೂಡ ನಡೆಸ್ತಾ ಇದ್ದಾನೆ. ಅದೊಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ರಣೇರೋ ಏನು ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಇರ್ತಕ್ಕಂಥ ರಣೇರೋ ಅವರ ಪ್ರಿಯಕರ ತರುಣ್ ರಾಜ್ಗೆ ಎಲ್ಲಾ ರೀತಿ ಸಕಲ ಸೌಲಭ್ಯವನ್ನ ಜೈಲಿನ ಅಧಿಕಾರಿಗಳೇ ಮಾಡ್ಕೊಡ್ತಾರೆ. ಯಾಕೆಂತ ಹೇಳಿದ್ರೆ ಪರಪ್ಪನ ಜೈಲ್ ಒಳಗಡೆ ಒಂದ್ ನೊಣ ಕೂಡ ಒಳಗಡೆ ಹೋಗ್ಬೇಕಾದ್ರೂ ಕೂಡ ಅಲ್ಲಿನ ಜೈಲು ಸಿಬ್ಬಂದಿ ಪರಿಶೀಲನೆ ನಡೆಸ್ತಾರೆ. ಹಾಗಾದ್ರೆ ಸ್ಮಾರ್ಟ್ ಮೊಬೈಲ್, ಚಾರ್ಜರ್ ಈ ತರದ್ದೆಲ್ಲ ಜೈಲ್ ಒಳಗಡೆ ಹೋಗ್ಬೇಕಾದ್ರೆ ಅಲ್ಲಿರ್ತಕ್ಕಂತಹ ಜೈಲ್ ಅಧಿಕಾರಿಗಳ ಕೂಗಿಗೆ ಅವಕಾಶ ಇಲ್ಲದೆ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರು ಹೇಳುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಏನಿದೆ ಪದೇ ಪದೇ ಗುಬ್ಬಜ್ಜಿಸಿನ ಭರ್ಜರಿ ಪತ್ರಪೇಣೆ ಮಾಡ್ತಾನೆ ಪರಪ್ಪನ ಜೈಲ್ ಒಳಗಡೆ. ಇನ್ನೊಂದ್ ಕಡೆ ವಿಕೃತಕಾಮಿ ಉಮೇಶ್ ರೆಡ್ಡಿ ಏನಿದ್ದಾನೆ ಆತ ಕೂಡ ಏನು ಸ್ಮಾರ್ಟ್ ಮೊಬೈಲ್ ಅನ್ನ ಬಳಕೆ ಮಾಡ್ತಾನೆ, ಆತನು ಕೂಡ ಈ ವ್ಯವಸ್ಥೆ ಇದೆ, ಆತ ಕೂಡ ಅಡಿಗೆ ಮಾಡ್ಕೊಳ್ಳಿಕ್ಕೆ ಎಲ್ಲ ರೀತಿ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಪರಪ್ಪನ ಜೈಲ್ ಅವ್ರ ಎಲ್ಲವೂ ಸಿಗ್ತದೆ ಅನ್ನೋದು ಕೂಡ ಮತ್ತೊಮ್ಮೆ ಸಾಬೀತಾಗಿದೆ. ಧನುಶ್ರೀ, ಥ್ಯಾಂಕ್ ಯು ಚಂದ್ರಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.